ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕರಿಸುತ್ತಾ ಮೊನ್ನೆ ಅಕ್ಟೋಬರ್ 3, 2024ರಂದು ನಡೆದಿರುವ PSI ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇದೆ. ಆ ಕ್ವಶನ್ನ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾವೊಂದು ವಿಷಯ ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ವಿಜಯಪುರದಲ್ಲಿ ನಿಮ್ಮ ಹೆಮ್ಮೆಯ ಸಂಸ್ಥೆ ಆರ್ಯಭಟ ಸಂಸ್ಥೆ ಬಿಜಾಪುರದಲ್ಲಿ ಇದೆ. ಸಂಸ್ಥೆಯಲ್ಲಿ ಸಾಕಷ್ಟು ಸವಲತ್ತುಗಳನ್ನು ಹೊಂದಿರುವ ಸಂಸ್ಥೆ, ಸಾಕಷ್ಟು ನುರಿತ ಶಿಕ್ಷಕರನ್ನು ಹೊಂದಿರುವ ಸಂಸ್ಥೆ ಆರ್ಯಭಟ ಸಂಸ್ಥೆ. ಈ ಸಂಸ್ಥೆ ನಡೆದು ಕ್ಲಾಸುಗಳು 2 ಕಡೆ ನಡೀತಾ ಅನ್ನೋ ಬಗ್ಗೆ ತಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ, ನಮ್ಮ ಮೀಡಿಯಾದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇದು 2 ಬ್ರಾಂಚ್ಗಳನ್ನು ಹೊಂದಿದೆ. ಒಂದೇನಪ್ಪ ಅಂದ್ರೆ ಗೋಲ್ ಗುಮ್ಮಜದ ಹತ್ತಿರ ಶ್ರೀ ಷಣ್ಮುಖ ರೂಢ ಮಠ, ಅದು ಗೋಳುಗುಮ್ಮಟ ಎದುರಿಗೆ ಬರುವಂಥ ಒಂದು ಖ್ಯಾತ ಒಂದು ಮಠ ಇದೆ. ಅಲ್ಲೇನಪ್ಪ ಅಂದ್ರೆ ವಸತಿ ಸಹಿತ ನಡೀತಾ ಇದೆ. ವಸತಿ ಸಹಿತದ ಒಂದು ಅನುಕೂಲಗಳೇನಪ್ಪ ಅಂತಕ್ಕಾದ್ರೆ ಅಲ್ಲೆಲ್ಲ ಸುವ್ಯವಸ್ಥಿತವಾದಂಥ ಒಂದು ಎಲ್ಲ ಥರ ಒಳ್ಳೆಯ ರೂಮ್ಗಳದವಲ್ಲಿ, ಆಮೇಲೆ ಲೈಬ್ರರಿ ಅದಲ್ಲಿ, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಓದ್ಲಕ್ಕೆಲ್ಲ ಥರ ಅನುಕೂಲ ಅದ. ಆಮೇಲೆ ಗಾರ್ಡನ್ ಇದೆ ಅಲ್ಲಿ ಅಭ್ಯಾಸ ಮಾಡಕ್ಕೆ ನಿಮಗೆ. ಆಮೇಲೆ ಎಲ್ಲಪ್ಪ ಅಂದ್ರೆ ನಮ್ಮೆಲ್ಲ ತಂಡ, ನಮ್ಮ ಆರ್ಯಭಟ ತಂಡ ಅಲ್ಲಿ 24x7 ನಿಮಗೆ ಯಾವತ್ತು ನಿಮಗೆ ಸಿಗ್ತಾರೆ ಅಲ್ಲಿ. ಆಮೇಲೆ ಚಂತ ಕ್ಲಾಸ್ ನಡೆದಿರ್ತಾವಲ್ಲಿ. ಆ ಕ್ಲಾಸ್ಗಳನ್ನು ನಡೆದು ಸಾಯಂಕಾಲ ನಿಮಗೆ ಎಲ್ಲ ಊಟ ಮಾಡಿ ಸಾಯಂಕಾಲ 8 ಗಂಟೆಯಿಂದ 9 ಗಂಟೆಯಿಂದ ಮತ್ತೆ 11 ಗಂಟೆದವರೆಗೂ ನಿಮಗೆ ಯಾವುದೇ ವಿಷಯ ತಪ್ಪಿರ್ತದೋ ಆ ವಿಷಯದ ಬಗ್ಗೆ ಮತ್ತೆ ಹೊಳ್ಳಿ ಚರ್ಚೆಯಲ್ಲಿ ನಡೆಯುತ್ತಲ್ಲಿ. ಅದಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳು, ಇಲ್ಲಿ ನಮ್ಮ ಬಿಜಾಪುರ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ತೆಗೆದುಕೊಂಡು ಎನಿ ಕಂಡೀಷನ್ 1 ವರ್ಷದ ಒಳಗಾಗಿ ನೌಕರಿ ತಗೊಳಕ್ಕೆ ಪ್ರಯತ್ನ ಮಾಡ್ರಿ. ಸೊ ನೌಕರಿಗೆ ಬೇಕಾದ್ರೆ ಏನು ಮಾಡಬೇಕು, ನೀವು ಇಂಥ ಒಂದು ಅವಕಾಶಗಳನ್ನು ಯೂಸ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಇಲ್ಲಿಗೋಸ್ಕರ. ಯಾಕಂದ್ರೆ ನಿಮಗೆ ಹೇಳ್ತೀನಿ ನಾನು, ಇಲ್ಲಿ ಶಾಣ್ಯರು ಪಾಸ್ ಆಗೋದಿಲ್ಲ, ಶಾಣ್ಯರು ಒಂದು ರಿಸಲ್ಟ್ ಆಗೋದಿಲ್ಲ. ಶಾಣ್ಯರಿಗಿಂತ ಯಾರು ವರ್ಕ್ ಮಾಡಿತಾರೋ ಅವ್ರು ಮಾತ್ರನೇ ಇಲ್ಲಿ ಏನಾಗಿರ್ತಪ್ಪ ಅಂದ್ರೆ ಇಲ್ಲಿ ರಿಸಲ್ಟ್ ಹೊಂಡ್ತದ. ಆ ರಿಸಲ್ಟನ್ನು ಪಡ್ಕೋಬೇಕಾದ್ರೆ ನಮ್ಮ ವಸತಿ ಸಹಿತ ಬರ್ರಿ. ಇಲ್ಲಿ ಬಿಜಾಪುರದಲ್ಲಿ ಇಲ್ಲಪ್ಪ ಅಂದ್ರೆ ಗೋಳ್ಗುಂಚ ಎದುರಿಗೆ ಶ್ರೀ ಷಣ್ಮುಖ ರೋಡ ಮಠದಲ್ಲಿ ನಡೀತಾ ಇದೆ ವಸತಿ ಸಹಿತ. ಆದ್ದರಿಂದ ಇಲ್ಲಿ ಬಂದು ಇದ್ರು ಕರ್ನಾಟಕದ ವಿದ್ಯಾರ್ಥಿಗಳು ಇದ್ರ ಉಪಯೋಗ ತೆಗೆದುಕೊಳ್ಳಿ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ವಸತಿ ರಹಿತ ಮೀನಾಕ್ಷಿ ಚೌಕಿನಲ್ಲಿ ಒಂದು ಆಫೀಸ್ ಇದೆ ನಮ್ಮದಲ್ಲಿ, ಅಲ್ಲೇ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಮತ್ತೆ ಕ್ಲಾಸ್ ನಡೀತಾವಲ್ಲಿ ವಸತಿ ಸಹಿತ ವಸತಿ ರಹಿತ. ಸೊ ಇಲ್ಲಿ ಏನಪ್ಪ ಅಂದ್ರೆ ಕ್ಲಾಸನ್ನ ಹೇಳುವಂಥ ಅನೇಕ ತಜ್ಞರು, ನಾವು ಜೊತೆಗೆ ನಮ್ಮ ಅಶೋಕ್ ಸರು, ಮಮದಾಪುರ ಸರು ಎಲ್ಲರೂ ಜೊತೆಗೆ ಸುಮಾರು 15 ಮಂದಿ ತಂಡಿದೆ. ಅದರ ಯೂಸ್ ಮಾಡ್ಕೊರಿ, ಅಭ್ಯಾಸ ಮಾಡ್ರಿ. ಆಮೇಲೆ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಇವತ್ತ ಒಂದು ಕ್ವಶನ್ ನಿಮ್ಮನ್ನು ಚರ್ಚೆ ಮಾಡ್ತೀನಿ. ಯಾವುದಪ್ಪ ಮೊನ್ನೆ ಅಕ್ಟೋಬರ್ 3, 2024ರಂದು ನಡೆದಂಥ ಒಂದು ಕ್ವಶನ್ ಏನಪ್ಪ ಅಂದ್ರೆ ಕೇಳಿರಲಿ. ಒಬ್ಬ ವ್ಯಕ್ತಿಯು ಹೆಚ್ಚಿದ ಜಾಗೃತಿ ಸ್ಥಿತಿಯಲ್ಲಿ ಕಣ್ಣು ಗುಡ್ಡೆಗಳ ಹೊರ ಚಾಚುವಿಕೆ, ಕೂದಲು ನಿಮುರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣವನ್ನು ಪ್ರತಿಪಾದಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಕ್ಕಾಗಿ ಇದಕ್ಕೆ ಕಾರಣವಾದ ರಸದೂತಗಳೆಂದರೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಈ ರೀತಿ ಕ್ವಶನ್ಗಳು ಬರ್ತವಿಲ್ಲ ನಿಮಗೆಲ್ಲ. ಅಂದ್ರೆ ಮನುಷ್ಯ ಉದ್ವೇಗ ಒಳಪಟ್ಟಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ಹಾರ್ಮೋನ್ ದೇಹದ ಯಾವ ಗ್ರಂಥಿಯಿಂದ ಬಿಡುಗಡೆ ಆದ ಕ್ವಶನ್ ಇದು, ಹೌದಾ? ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ನೀವಿಲ್ಲಿ ಯಾವ ಗ್ರಂಥಿಯಿಂದ ಯಾವ ಹಾರ್ಮೋನ್ ಬಿಡುಗಡೆ ಬಗ್ಗೆ ತಿಳ್ಕೊರಿಲ್ಲಿ. ಒಂದನೇ ಆಪ್ಷನ್ಸ್ ಏನಪ್ಪ ಅಂದ್ರೆ ಇಲ್ಲಿ ಒಂದನೇ ಆಪ್ಷನ್ಸ್ ಇಲ್ಲಿ ಆಕ್ಸಿಟೋಸಿನ್ ಹಾರ್ಮೋನು ಮತ್ತು ವೆಸೋಫ್ರೆಸಿನ್ ಹಾರ್ಮೋನ್ ಅಂತ ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ತಿಳ್ಕೊಬೇಕಿಲ್ಲಿ. ಆಕ್ಸಿಟೋಸಿನ್ ಹಾರ್ಮೋನು, ವೆಸೋಫ್ರೆಸಿನ್ ಹಾರ್ಮೋನು ಎಲ್ಲಿನ ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಪ್ಪ ಅಂದ್ರೆ ಮೆದುಳಿನಲ್ಲಿ ಕಂಡು ಬರುವ ಹೈಪೋಥಲಮಸ ಗ್ರಂಥಿಯಿಂದ ಉತ್ಪತ್ತಿ ಆಗುವ ಹಾರ್ಮೋನ್. ಇದು 2 ಹಾರ್ಮೋನುಗಳು. ಹೈಪೋಥಲಮಸ ಗ್ರಂಥಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮೆದುಳಿನಲ್ಲಿ. ಇದು ಹೈಪೋಥಲಮಸ ಗ್ರಂಥಿ. ಹೈಪೋಥಲಮಸ ಗ್ರಂಥಿಯ ಕೆಳಗಿರುವ ಗ್ರಂಥಿ ಯಾವುದಪ್ಪ ಅಂದ್ರೆ ಪಿಟ್ಯೂಟರಿ ಗ್ರಂಥಿ. ಅದರ ಮೇಲೆ ಕಂಡು ಬರುವಂತ ಇನ್ನೊಂದು ಗ್ರಂಥಿ ಅಂದ್ರೆ ಪೀನಿಯಲ್ ಗ್ರಂಥಿ. ನಿಮ್ಮ ಮೆದುಳಿನಲ್ಲಿ 3 ಗ್ರಂಥಿ ಇರ್ತಾವ. ಈ ಗ್ರಂಥಿಗಳ ಮೇಲೆ ಇತ್ತೀಚೆಗೆ ಪ್ರತಿ ಎಕ್ಸಾಮ್ದಲ್ಲಿ ಕ್ವಶನ್ ಬಂದೇ ಬರ್ತಾವ. ಮೆದುಳಿನಲ್ಲಿ ಕಂಡು ಬರುವ ಗ್ರಂಥಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3 ಅಂತ ಹೇಳಬೇಕು. ಒಂದೇನಪ್ಪ ಅಂದ್ರ ಮೇಲೆ ಕಂಡು ಬರುವ ಗ್ರಂಥಿ ಪೀನಿಯಲ್ ಗ್ರಂಥಿ, ಮಧ್ಯದಲ್ಲಿ ಕಂಡು ಬರುವ ಗ್ರಂಥಿ ಹೈಪೋಥಲಮಸ ಗ್ರಂಥಿ, ಕೆಳಗೆ ಕಂಡು ಬರುವಂತ ಗ್ರಂಥಿ ಯಾವುದಪ್ಪ ಅಂದ್ರ ಪಿಟ್ಯೂಟರಿ ಗ್ರಂಥಿ.
ಈ ಗ್ರಂಥಿಯಿಂದ ಉತ್ಪತ್ತಿಯ ಹೈಪೋಥಾಲಮಸ್ ಗ್ರಂಥಿಯಿಂದ ಉತ್ಪತ್ತಿ ಆಗುವುದು ಎಷ್ಟಪ್ಪ ಅಂದ್ರೆ ವೆಸೋಪ್ರೆಸಿನ್ ಹಾರ್ಮೋನ್, ಇನ್ನೊಂದು ಯಾವ್ದಾದ್ರು ಆಕ್ಸಿಟೋಸಿನ್ ಹಾರ್ಮೋನು. ಇಲ್ಲಿ ಸ್ವಲ್ಪ ಗಮನಿಸಬಹುದು ನೀವಿಲ್ಲಿ ಆಕ್ಸಿಟೋಸಿನ್ ಹಾರ್ಮೋನು ಇದು ಮಗುವಿನ ಜನನಕ್ಕೆ ಕಾರಣವಾಗಿರುವುದರಿಂದ ಅದಕ್ಕೆ ಬರ್ತ್ ಹಾರ್ಮೋನ್ ಅಂತ ಕರೀತಾರ. ವೆಸೋಪ್ರೆಸಿನ್ ಹಾರ್ಮೋನ್ ಇದಕ್ಕೆ ಮೊನ್ನೆ 2014ರಲ್ಲಿ KS ಕ್ವಶನ್, ಪ್ರಿಲಿಮ್ಸ್ KS ಕ್ವಶನ್. ವೆಸೋಪ್ರೆಸಿನ್ ಹಾರ್ಮೋನ್ ಇವತ್ತು ನಿಮ್ಮ ಮೊನ್ನೆನೂ PSI ಕೇಳಿದ್ದಾರೆ, ಒಂದ್ಸಲ 2014ರಲ್ಲಿ KS ಕ್ವಶನ್ ಕೇಳಿದ್ದಾರೆ. ವೆಸೋಪ್ರೆಸಿನ್ ಹಾರ್ಮೋನು ಇಲ್ಲೇನಪ್ಪ ಅಂದ್ರ ಹೈಪೋಥಾಲಮಸ್ ಗ್ರಂಥಿ ಇಲ್ಲಿ ಉತ್ಪತ್ತಿಯಾಗಿ ರಕ್ತದ ಮೂಲಕ ಎಲ್ಲಪ್ಪ ಅಂದ್ರ ಮೂತ್ರಜನಕಾಂಗಗಳ ಮೇಲೆ ಮೂತ್ರಜನಕಾಂಗಗಳಲ್ಲಿ ಕಂಡುಬರುವಂಥ ನೆಪ್ರಾನ್ಗಳನ್ನು ಪ್ರಚೋದಿಸಿ ಆ ಮೂತ್ರದಲ್ಲಿರುವಂಥ ಹೆಚ್ಚಾದ ನೀರನ್ನು ಮರು ಹೀರಿಕೆ ಮಾಡಿ ದೇಹದ ನೀರಿನ ಸಮತೋಲನ ಕಾಪಾಡುವ ಹಾರ್ಮೋನು ಇದು. ಇದಕ್ಕೆ ದೇಹದ ನೀರಿನ ಸಮತೋಲನ ಕಾಪಾಡುವ ಹಾರ್ಮೋನ್ ಅಂತ ಕರೀತಾರ. ಇದಕ್ಕೆ ಆಕ್ಸಿಟೋಸಿನ್ ಹಾರ್ಮೋನ್ ಇದಕ್ಕೆ ಬರ್ತ್ ಹಾರ್ಮೋನ್ ಅಂತ ಕರೀತಾರ. ಇದಕ್ಕೆ ಏನ್ ಮಾಡ್ತಾರೆ, ಯಾವಾಗಲೂ ಈ ಹಾರ್ಮೋನು ಇದು ಗರ್ಭಕೋಶವನ್ನು ಪ್ರಚೋದಿಸ್ತದ. ಇದೇ ಮಾಡ್ತಪ್ಪ ಅಂದ ಹಾರ್ಮೋನು ಕಿಡ್ನಿ ಒಳಗಿರುವಂತಹ ನೆಪ್ರಾನ್ಗಳನ್ನು ಪ್ರಚೋದಿಸುವಂತ ಕೆಲಸ ಮಾಡ್ತದ. ಇದು ನಿಮಗಿದು ಅಲ್ಲ, ಇದು ಕ್ವಶನ್ ಇದು ಅಲ್ಲ. ಇದಕ್ಕೆ ನಾವೇನಪ್ಪಾ ಅಂದ್ರೆ ನಿಮಗೆ ಇದಕ್ಕೆ ಕ್ವಶನ್ ಮುಂದೆ ಬರ್ತೀನಿ ನಾನು. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದಕ್ಕಾದ್ರ ಅಡ್ರಿನಲ್ಲಿನ ಮತ್ತು ನಾರಾಡ್ರಿನಲ್ ಹಾರ್ಮೋನ್ ಬರ್ತಾವ. ಇವು ಏನಪ್ಪಾ ಅಂದಕ್ಕಾದ್ರ ಇವು ಈ ಎರಡು ಹಾರ್ಮೋನುಗಳು ಎದನ್ನು ಉತ್ಪತ್ತಿ ಆಗ್ತಾವಂದ್ರೆ ಇವು ಅಡ್ರಿನಲ್ ಗ್ರಂಥಿಗಳಿಂದ ಬರ್ತಾವ. ಅಡ್ರಿನಲ್ ಗ್ರಂಥಿಗಳೇನಪ್ಪ ಅಂದ್ರ ಕಿಡ್ನಿ ಮೇಲೆ ಕಂಡು ಬರುವಂತ ಗ್ರಂಥಿಗಳು. ಕಿಡ್ನಿ ಮೇಲೆ ಕಂಡು ಬರುವಂತ ತ್ರಿಕೋನಾಕಾರದ ಗ್ರಂಥಿಗಳಿಗೆ ಅಡ್ರಿನಲ್ ಗ್ರಂಥಿ ಅಂತ ಕರೀತಾರ. ಈ ಅಡ್ರಿನಲ್ ಗ್ರಂಥಿಯಿಂದ ಉತ್ಪತ್ತಿ ಆಗುವ ಹಾರ್ಮೋನುಗಳು 4. ಒಂದೇನಪ್ಪ ಅಂದ್ರ ಅಡ್ರಿನಲ್ಲಿನ, ನಾರಾಡ್ರಿನಲ್ಲಿನ, ಡೋಪಾಮೀನ, ಕಾರ್ಟಿಸೋನ್ ಅಂತ ಬರ್ತಾವ. ಅಡ್ರಿನಲಿನ ಮತ್ತು ನಾರಾಡ್ರಿನಲಿನ ಎರಡೂ ಕೂಡ ಸರುವಿಕೆ ಆಗ್ತಾವ. ಒಟ್ಟು 4 ಸರುವಿಕೆ ಆಗ್ತಾವ. ಇವು ಯಾವಾಗಪ್ಪ ಅಂದ್ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎರಡೂ ಸರುವಿಕೆಯಾಗಿ ಏನ್ ಮಾಡ್ತಾವ ಅಂದ್ರೆ ಮನುಷ್ಯನ ಹೃದಯದ ಬಡಿತ ಮತ್ತು ಉಸಿರಾಟ ಕ್ರಿಯೆಯನ್ನು ಮೇಂಟೈನ್ ಮಾಡಿ ಪ್ರಾಣವನ್ನು ಉಳಿಸುವುದರಿಂದ ಇದಕ್ಕೆ ನಾವು ಏನು ಕರಿಬೇಕು, ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿಬೇಕು. ಅದಕ್ಕೆ ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತಿ ಸ್ಥಿತಿಯಲ್ಲಿ ಕಣ್ಣುಗುಡ್ಡೆಗಳಿಗೆ ಹೊರ ಕಳಿಸುವಿಕೆ, ಕೂದಲು ನಿಮರುವಿಕೆ, ಬೆವರುವಿಕೆ ಅಂತ ಹೇಳಿ ಏನೈತಲ್ಲ, ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಅಡ್ರಿನಲ್ ಹಾರ್ಮೋನ್ ಆಗ್ತದೆ ಬಗ್ಗೆ ಗೊತ್ತಿರಬೇಕು. ಸೊ ಅದಕ್ಕೆ ಈಸ್ಟ್ರೋಜನ್ ಹಾರ್ಮೋನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಾವಂದ್ರೆ ಈ ಎರಡು ಹಾರ್ಮೋನುಗಳು ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಾವಂದ್ರೆ ಇಲ್ಲಿ ಜನನೇಂದ್ರಿಯಗಳಿಂದ ಉತ್ಪತ್ತಿ ಆಗ್ತಾವ. ಅಂಡಾಶಯಗಳಲ್ಲಿರುವಂಥ ಗ್ರಂಥಿಗಳಿಂದ ಮತ್ತು ವೃಷಣ ಗ್ರಂಥಿಗಳಲ್ಲಿ ಕಂಡುಬರುವಂಥ ವೃಷಣ ಗ್ರಂಥಿಗಳಿಂದ ಉತ್ಪತ್ತಿ ಆಗುವುದು ಯಾವುದಪ್ಪ ಅಂದ್ರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ ಬರ್ತಾವ. ಇನ್ಸುಲಿನ್ ಮತ್ತು ಗ್ಲುಕಾಗಾನ್ ಎರಡು ಹಾರ್ಮೋನುಗಳು ಎಲ್ಲಿ ಯಾವ ಒಂದು ಗ್ರಂಥಿಯಿಂದ ಉತ್ಪತ್ತಿ ಆಗ್ತಾವ ಅಂತ ಕೇಳಿದ್ರೆ ಇನ್ಸುಲಿನ್ ಮತ್ತು ಗ್ಲುಕಾಗಾನ್ ಎರಡು ಹಾರ್ಮೋನುಗಳು ಇದು ಮೆದುಜಿರ್ಕಾಂಗ ಪೆನಿಕ್ರೀಸದಿಂದ ಉತ್ಪತ್ತಿ ಆಗುವ ಹಾರ್ಮೋನುಗಳು. ಸೊ ಈ ರೀತಿ ಕ್ವಶನ್ ಬರ್ತಾವ. ನಿನ್ನಿನ ದಿವಸ ಏನಪ್ಪ ಮೊನ್ನೆ ಅಕ್ಟೋಬರ್ 3, 2024 PSI ಕ್ವಶನ್ ನೀವೆಲ್ಲ ನೋಡ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅದ. ನೀವು ಬನ್ನಿ, ಎಲ್ಲ ವಿದ್ಯಾರ್ಥಿಗಳು ಬಂದು ನಮ್ಮ ವಿಜಯಪುರದಲ್ಲಿದ್ದಂಥ ನಿಮ್ಮ ಆರ್ಯಭಟ ಸಂಸ್ಥೆಯಲ್ಲಿ ಕಲಿತು ಸಾಕಷ್ಟು ನುರಿತ ಶಿಕ್ಷಕರಿಂದ ಜ್ಞಾನವನ್ನು ಪಡೆದುಕೊಂಡು ಒಂದು ಉನ್ನತವಾದ ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡು ಇರಬೇಕಾಗಿ ನಾನು ಈ ನಮ್ಮ ಯೂಟ್ಯೂಬ್ ಮೂಲಕ ಅಥವಾ ಈ ಮಾಧ್ಯಮದ ಮೂಲಕ ನಾನು ಹೇಳುತ್ತಾ ಇವತ್ತೈ ನಾನು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ತೆ.